ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. तात स्वर्ग अप बर्ग सुख धरिय तुला एक अंग तूल न ताहि सकल मिली जो सुख लव सतसंग प्रबिसी नगर कीजे सब काजा हृदय राखी कोसलपुर राजा गरल सुधारिपु करहि मिताई गोपद सिंधु अनल सितलाई गरुड़ सुमेरु रेणु समताही राम कृपा करी चितवा जाहि अति लघु रूप धरेवु हनुमाना पैठा नगर सुमिरि भगवाना मंदिर मंदिर प्रति करिसोधा देखे जह जह अगणित जोधा गयवु दसानन मंदिर माही अति विचित्र कही जात सो नाही सयन किए देखा कपितेहि मंदिर महु न दीखी बै देही भवन एक पुनि दीख सुहावा हरि मंदिर तह भिन्न बनावा. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹನುಮಂತ ರಾಮನ ದೂತ ಅಂತ ತಿಳಿದ ಮೇಲೆ ಲಂಕಿಣಿ ರಾಮನ ದೂತನಾದಂತಹ ನಿನ್ನನ್ನು ಕಣ್ಣಾರೆ ನೋಡಿದ್ದು ನನ್ನ ಮಹದ್ಭಾಗ್ಯ ಅಂತಂದ್ಬಿಟ್ಟು ತಿಳ್ಕೊಳ್ತಾಳೆ. ಆಮೇಲೆ ಹೇಳ್ತಾಳೆ, ಅಯ್ಯ, ಸ್ವರ್ಗ ಮತ್ತು ಮೋಕ್ಷದ ಎಲ್ಲ ಸುಖಗಳನ್ನು ಒಂದು ತಕ್ಕಡಿಯಲ್ಲಿ ಹಾಕಿದ್ರೆ ಇನ್ನೊಂದು ಕಡೆ ಕ್ಷಣಕಾಲದ ಸತ್ಸಂಗದಿಂದ ಸಿಕ್ಕಂತಹ ಸುಖ ಇದೆಯಲ್ಲ, ಅದಕ್ಕೆ ಅದು ಸಮಾನವಾಗಲ್ಲ. ಅಂದರೆ ಈಗ ಒಂದು ತಕಡಿಯನ್ನು ತಗೊಂಡು ಒಂದು ಕಡೆ ಸ್ವರ್ಗ ಮೋಕ್ಷ ಇದರ ಸುಖವನ್ನು ಇಟ್ಟರೆ ಇನ್ನೊಂದು ಕಡೆ ಒಂದೇ ಒಂದು ಕ್ಷಣ ನಮಗೆ ಸತ್ಸಂಗದಿಂದ ಸುಖ ಸಿಗುತ್ತಲ್ಲ, ಅದನ್ನು ಒಂದು ಕಡೆ ಇಟ್ಟರೆ ಈ ಸತ್ಸಂಗಕ್ಕೆ ಆ ಮೋಕ್ಷ ಮತ್ತು ಸ್ವರ್ಗದ ಸುಖ ಸಮಾನ ಆಗೋದಿಲ್ಲ. ಅಂದರೆ ನಾವು ಸ್ವರ್ಗ ಮತ್ತು ಮೋಕ್ಷದಿಂದ ಸಿಗುತ್ತಲ್ಲ ಸುಖ, ಅದನ್ನೇ ಸರ್ವಸ್ವ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಸತ್ಸಂಗದಿಂದ ಸಿಗುವಂಥ ಒಂದು ಕ್ಷಣದ ಸುಖ ಇದೆಯಲ್ಲ, ಅದ್ರ ಮುಂದೆ ಇದೇನೂ ಅಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಆ ಸತ್ಸಂಗದಲ್ಲಿ ಅಂಥ ಸುಖ ಇದೆ, ಅದು ಯಾರಿಗೆ ಅದರ ಒಂದು ಮಹತ್ವ ಗೊತ್ತಿರುತ್ತೋ ಅವ್ರಿಗೆ ಮಾತ್ರ ಗೊತ್ತಾಗೋದು. ಸತ್ಸಂಗ ಅಂತಂದರೆ ಅಯ್ಯೋ ಏನು ಮಾಡೋ ಕೆಲಸ ಇಲ್ಲ ಅಂತ ಅಂದ್ಕೊಳ್ತೀವಿ ನಾವು ಅಲ್ವಾ, ಅದರ ಬೆಲೆ ಗೊತ್ತಿಲ್ಲದೆ ಇರೋರು ಹಾಗೆ ಅಂದ್ಕೊಳ್ಳೋದು. ಆದರೆ ಆ ಸತ್ಸಂಗದಲ್ಲಿ ಸಿಗುವಂಥ ಸುಖವನ್ನು ಯಾರು ಅನುಭವಿಸಿರ್ತಾರೋ ಅವ್ರಿಗೂ ಗೊತ್ತು ಅದರ ಮಹತ್ವ, ಅದನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಅವಳು ಸತ್ಸಂಗದಿಂದ ಸಿಕ್ಕಂತಹ ಸುಖಕ್ಕೆ ಅದು ಸಮಾನವಾಗಲ್ಲ ಸ್ವರ್ಗ ಸುಖ ಅಂತ ಹೇಳಿ, ನೀನು ಕೋಶಲಾಧೀಶ ಶ್ರೀರಾಮನನ್ನ ಹೃದಯದಲ್ಲಿ ಇಟ್ಕೊಂಡು ಲಂಕೆಯ ಒಳಗಡೆ ಪ್ರವೇಶ ಮಾಡು, ನಿನ್ನ ಎಲ್ಲ ಕಾರ್ಯಗಳನ್ನು ಕೂಡ ನೀನು ನೆರವೇರಿಸ್ಕೊ ಅಂತಂದ್ಬಿಟ್ಟು ಹೇಳ್ತಾಳೆ. ಈಗ ಕಾಕಭೂಷಿಂಡಿ ಅವರು ಹೇಳ್ತಾರೆ, ಎಲೈ ವೈನತೆಯ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರನಾದಂತಹ ವ್ಯಕ್ತಿಗೆ ವಿಷ ಕೂಡ ಅಮೃತವಾಗಿಬಿಡುತ್ತೆ. ಇದಕ್ಕೆ ಉದಾಹರಣೆಯನ್ನು ನಾವು ಪ್ರಹ್ಲಾದ ಮಹಾರಾಜನ ಜೀವನದಲ್ಲಿ ನೋಡ್ತೀವಿ. ಅವನಿಗೆ ತಂದೆ ವಿಷ ಕೊಟ್ಟರು ಕೂಡ ಭಗವಂತನ ನಾಮಸ್ಮರಣೆ ಮಾಡಿದ ತಕ್ಷಣ ಆ ವಿಷ ಕೂಡ ಅಮೃತವಾಗಿಬಿಡುತ್ತೆ ನೋಡಿ. ಆಮೇಲೆ ಶತ್ರು ಕೂಡ ಮಿತ್ರನಾಗಿ ಹೋಗ್ತಾನೆ. ಅಂದರೆ ಭಗವಂತನ ಕೃಪೆ ಇತ್ತು ಅಂತಂದರೆ, ಈಗ ವಿಭೀಷಣ ಶತ್ರು, ಅವನು ಶತ್ರು ಪಕ್ಷದಲ್ಲಿದ್ದರೂ ಕೂಡ ಅವನು ಭಗವಂತನಿಗೆ ಮಿತ್ರನಾಗಿ ಹೋಗ್ತಾನಲ್ವ, ಆ ರೀತಿ. ಆಮೇಲೆ ಸಮುದ್ರವು ಗೋಷ್ಪದಂತಾಗುತ್ತದೆ ಅಂತಂದರೆ ಏನು, ಎಷ್ಟೊಂದಿರುತ್ತೆ ಸಮುದ್ರದ ನೀರು, ಆದರೆ ಭಗವಂತನ ನಾಮಸ್ಮರಣೆಯಿಂದ ಅಥವಾ ಭಗವಂತನ ಕೃಪೆ ನಮ್ಮ ಮೇಲೆ ಬಿದ್ದರೆ, ಒಂದು ಗೋವು ತನ್ನ ಕಾಲನ್ನು ಇಟ್ಟಾಗ ಎಷ್ಟು ಹಳ್ಳ ಆಗುತ್ತೋ ಅದರಲ್ಲಿ ನೀರು ನಿಂತ್ಕೊಳ್ಳುತ್ತಲ್ಲ, ಅದಕ್ಕೆ ಸಮ ಆಗಿಬಿಡುತ್ತೆ ಸಮುದ್ರ. ನಮಗೆ ಸಮುದ್ರ ದೊಡ್ಡದು ಅನ್ನಿಸ್ಬೋದು, ಆದರೆ ಭಗವಂತನ ಕೃಪೆ ಇದ್ದಾಗ ಅದು ಗೋವು ಕಾಲಿಟ್ಟಾಗ ಅದರ ಹಳ್ಳ ಬೀಳುತ್ತಲ್ಲ, ಅದರಲ್ಲಿ ಎಷ್ಟು ನೀರು ನಿಂತ್ಕೊಳ್ಳುತ್ತೋ ಅದಕ್ಕೆ ಸಮ ಆಗಿಬಿಡುತ್ತೆ ಅಂತ ಅರ್ಥ. ಇದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಗಳಿದೆ. ಭಗವಂತನ ನಾಮಸ್ಮರಣೆ ಮಾಡಿ ಸಮುದ್ರದ ಮೇಲೆ ನದಿಗಳ ಮೇಲೆ ನಡ್ಕೊಂಡೇ ಹೋಗ್ಬಿಡ್ತಾರೆ, ಆ ರೀತಿ ಎಲ್ಲ ಆಗತ್ತಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಅವನ ಒಂದು ಕೃಪೆ ಇತ್ತು ಅಂತಂದರೆ ನಾವೇನು ಅಸಾಧ್ಯ ಅಂದ್ಕೊಂಡಿರ್ತೀವೋ ಅದೆಲ್ಲ ಸಾಧ್ಯವಾಗಿಬಿಡುತ್ತೆ. ಉರಿ ಕೂಡ ತಣ್ಣಗಾಗ್ಬಿಡುತ್ತೆ. ಅವನಿಗೆ ಮೇರು ಪರ್ವತ ಕೂಡ ಮಣ್ಣಿನ ಕಣದಂತಾಗ್ಬಿಡುತ್ತೆ. ಈಗ ದೊಡ್ಡ ಹಿಮಾಲಯ ಪರ್ವತ ಅಂತ ಇಟ್ಕೊಳ್ಳಿ, ಅದನ್ನು ಹತ್ತಕ್ಕೆ ತುಂಬ ಕಷ್ಟ, ಕೆಲವೇ ಜನಗಳು ಮಾತ್ರ ಹತ್ತಕ್ಕಾಗೋದು. ಅಂಥ ಒಂದು ಮೇರು ಪರ್ವತ ಕೂಡ ಮಣ್ಣಿನ ಕಣ, ಒಂದು ಮಣ್ಣಿನ ಕಣವನ್ನು ಯಾರು ಬೇಕಾದರೂ ಬಿಸಾಕೂ ಬಿಡ್ಬೋದು ಅಲ್ವಾ, ಆ ರೀತಿ ಆಗಿಬಿಡುತ್ತೆ. ಅಂದರೆ ಭಗವಂತನ ಒಂದು ಕೃಪೆ ಇದ್ದರೆ ಏನೇನೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ
ಹೇಳ್ತಾ ಇದ್ದಾರೆ. ಹನುಮಂತ ಅತಿ ಸಣ್ಣ ರೂಪವನ್ನು ತಾಳ್ತಾನೆ ಮತ್ತು ರಾಮನನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಆ ನಗರವನ್ನು ಪ್ರವೇಶ ಮಾಡ್ತಾನೆ. ಅವನಲ್ಲಿ ಪ್ರತಿಯೊಂದು ಅರಮನೆಯನ್ನು ಕೂಡ ಹುಡುಕ್ತಾನೆ. ಎಷ್ಟೊಂದು ದೊಡ್ಡ ದೊಡ್ಡ ಅರಮನೆಗಳು, ಎಲ್ಲ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತುಗಳಿಂದ ಅಲಂಕೃತವಾಗಿದೆ. ಒಂದೊಂದು ಕೂಡ ತುಂಬ ಅಷ್ಟು ವೈಭವವಾಗಿದೆ. ಅದರಿಂದ ಅವನೇನು ಮಾಡ್ತಾ ಇದ್ದಾನೆ, ಯಾವ ಮನೇಲಿ ಇರ್ಬೋದೋ ಏನೋ ಅಂತ ಒಂದೊಂದು ಅರಮನೆಯನ್ನು ಹುಡುಕ್ತಾನೆ. ಅಲ್ಲಿ ಬೇಕಾದಷ್ಟು ಅಸಂಖ್ಯಾತ ಯೋಧರನ್ನು ನೋಡ್ತಾನೆ. ಆಮೇಲೆ ಅವನು ಅತಿ ವಿಚಿತ್ರವಾದಂತಹ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಅರಮನೆಯನ್ನು ನೋಡ್ತಾನೆ. ಅದೇ ರಾವಣನ ಅರಮನೆ ಅದು. ಅದರ ಒಳಗಡೆ ಪ್ರವೇಶ ಮಾಡ್ತಾನೆ. ಅಲ್ಲಿ ರಾವಣ ಮಲಗಿರೋದನ್ನು ನೋಡ್ತಾನೆ. ಆದರೆ ಅಲ್ಲಿ ಸೀತಾದೇವಿ ಕಾಣಿಸ್ಲಿಲ್ಲ. ಮತ್ತೆ ಒಂದು ಸುಂದರವಾದಂತಹ ಅರಮನೆಯನ್ನು ನೋಡ್ತಾನೆ. ಅದರಲ್ಲಿ ಭಗವಂತನ ಒಂದು ಮಂದಿರ ಕೂಡ ಬೇರೆಯಾಗಿ ನಿರ್ಮಾಣವನ್ನು ಮಾಡಿಸಿದ್ರು. ಅಂದರೆ ಬೇರೆ ಎಲ್ಲೂ ಕೂಡ ದೇವರ ಮನೆ ಇರಲಿಲ್ಲ. ಆದರೆ ಒಂದು ಅರಮನೆಯಲ್ಲಿ ಮಾತ್ರ ದೇವರ ಗುಡಿ ಕೂಡ ಇರೋದನ್ನು ಅವನು ಗಮನಿಸ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.